ಹಾಯ್ ಎಲ್ರಿಗೂ ನಮಸ್ಕಾರ. ಈ ವರ್ಷ 2025 ಇಷ್ಟು ಬೇಗ ಮುಗಿದೋಯ್ತು ಅಂದರೆ ಗೊತ್ತೇ ಆಗಲಿಲ್ಲ. ಆ್ಯಕ್ಚುಲಿ ಮೊನ್ನೆ ತಾನೇ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತು ದೀಪಾವಳಿ ಬಂದಿದೆ, ನಾಳೆ ಕ್ರಿಸ್ಮಸ್ ಬರುತ್ತೆ, ನಾಡಿದ್ದು 2026 ಬಂದೇ ಬಿಡುತ್ತೆ. ಎನಿವೇಸ್, ದೀಪಾವಳಿ ಹಬ್ಬಕ್ಕೆ ಮನೇಲೇ ಸ್ವೀಟ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಆ್ಯಂಡ್ ಐ ಥಾಟ್ ಐಲ್ ಶೇರ್ ಇಟ್ ವಿತ್ ಯು ಆಲ್. ಸೊ ಟುಡೇ ಐ ಆಮ್ ಮೇಕಿಂಗ್ ಹೋಮ್ ಮೇಡ್ ಕಾಜು ಕತ್ಲಿ. ದೀಪಾವಳಿ ಅಂದರೆ ನನಗೋಸ್ಕರ ಇಸ್ ಕಾಜು ಕತ್ಲಿ. ಕಾಜು ಕತ್ಲಿ ಇಸ್ ದ ಸ್ವೀಟ್ ಆಫ್ ದಿಸ್ ಸೀಸನ್, ದಿಸ್ ಫೆಸ್ಟಿವಲ್. ಆ್ಯಂಡ್ ಈ ಟೈಮಲ್ಲಿ ನಾವು ಈ ಸ್ವೀಟ್ಸ್ನ ತಿನ್ನಬೇಕು ಅಂತ ಏನೋ ಇದೆ. ವಾಟ್ ಐ ಮೀನ್ ಇಸ್, ಒಂದು ಚಳಿ ವೆದರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ವಿ ಆರ್ ಸಪೋಸ್ ಟು ಹ್ಯಾವ್ ಅ ಲಾಟ್ ಆಫ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಸ್ವೀಟ್ಸ್ ಮೇಡ್ ವಿತ್ ಡ್ರೈ ಫ್ರೂಟ್ಸ್. ಸೊ ವರ್ಕ್ಸ್ ಅಲ್ವಾ? ಸೊ ಕಾಜು ಕತ್ಲಿ ಹೇಗೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಐ ಆಮ್ ಮೇಕಿಂಗ್ ಇಟ್ ಆ್ಯಕ್ಚುಲಿ. ಐ ಹೋಪ್ ಇಟ್ ಕಮ್ಸ್ ಔಟ್ ವೆಲ್. ಸೊ ಐ ವಾಸ್ ವಾಚಿಂಗ್ ಅ ಲಾಟ್ ಆಫ್ ವಿಡಿಯೋಸ್, ಶಾರ್ಟ್ಸ್ ಆ್ಯಂಡ್ ಐ ವಾಸ್ ರೀಡಿಂಗ್ ಆರ್ಟಿಕಲ್ಸ್ ಆ್ಯಂಡ್ ಐ ಗಾಟ್ ಟು ನೋ ಕಾಜು ಕತ್ಲಿ ಈಸ್ ವೆರಿ ಈಸಿ ಟು ಮೇಕ್. ಸೊ ಈ ಒಂದು ಟ್ರೆಡಿಷ್ನಲ್ ಕಾಜು ಕತ್ಲಿಗೆ ನನ್ನ ಒಂದು ಟ್ವಿಸ್ಟ್ ಕೊಡೋಣ ಅಂತ ಅನಿಸ್ತು. ಐ ಆಮ್ ಅ ಕ್ರಿಯೇಟಿವ್ ಪರ್ಸನ್ ಆ್ಯಂಡ್ ಐ ಲವ್ ಬೀಯಿಂಗ್ ಕ್ರಿಯೇಟಿವ್ ವಿತ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಫುಡ್. ಸೊ ಟುಡೇ ವಿ ಆರ್ ಮೇಕಿಂಗ್ ಹೋಮ್ ಮೇಡ್ ಕಾಜು ಕತ್ಲಿ ವಿತ್ MG's twist. Are you ready? Let's do this. ಸೊ ನಾನು ಪ್ರಿಪೇರ್ ಮಾಡ್ತಿರೋವಂಥ ಕಾಜು ಕತ್ಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಕಾಜು ಕತ್ಲಿ ಮಾಡ್ತಾ ಇದ್ದೀವಿ ಅಂದಮೇಲೆ ವಿ ಹ್ಯಾವ್ ಟು ಹ್ಯಾವ್ ಕಾಜು ಆಫ್ಕೋರ್ಸ್. ನಾನು ಬ್ರೋಕನ್ ಹಾಗೂ ಹೋಲ್ ಫುಲ್ ಕಾಜು ಎರಡು ತೊಗೊಂಡಿದ್ದೀನಿ. ಜಾಗ್ರಿ ಪೌಡರ್. ನಾನು ನೋಡಿರೋ ವಿಡಿಯೋಸ್ಗಳಲ್ಲಿ ಸಮ್ ಆಫ್ ದೆಮ್ ಹ್ಯಾಡ್ ಯೂಸ್ಡ್ ಶುಗರ್, ಸಮ್ ಆಫ್ ದೆಮ್ ಹ್ಯಾಡ್ ಯೂಸ್ಡ್ ಪೌಡರ್ಡ್ ಶುಗರ್, ಇನ್ನು ಕೆಲವರು ಹ್ಯಾಡ್ ಯೂಸ್ಡ್ ಕಂಡೆನ್ಸ್ಡ್ ಮಿಲ್ಕ್. ಆಚೆ ಸಿಗೋ ಕಾಜು ಕತ್ಲಿಯಲ್ಲೂ ಅಫ್ಕೋರ್ಸ್ ದೇ ಯೂಸ್ ಶುಗರ್, ಐ ಆಮ್ ಶ್ಯೂರ್. ಬಟ್ ಐ ಆಮ್ ಯೂಸಿಂಗ್ ಜಾಗ್ರಿ ಪೌಡರ್. ಯಾಕೆ ಅಂದರೆ ಒಂದು ಮೆಂಟಲಿ, ಐ ಮೀನ್ ಸೈಕಲಾಜಿಕಲಿ ಒಂದು ಸಮಾಧಾನ ದಟ್ ಐ ಯೂಸ್ ದ ಸಬ್ಸ್ಟಿಟ್ಯೂಟ್ ಫಾರ್ ಶುಗರ್ ಅಂತ. ಇದರಿಂದ ಐ ಥಿಂಕ್ ಮೈ ಕಾಜು ಕತ್ಲಿ ಕಲರ್ ಇಸ್ ಗೋಯಿಂಗ್ ಟು ಚೇಂಜ್. ಯೂಶಲಿ ವೈಟ್ ಇರುತ್ತಲ್ವಾ ಕಾಜು ಕತ್ಲಿ. ಬಿಕಾಸ್ ಆಫ್ ಮೈ ಜಾಗ್ರಿ ಪೌಡರ್ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ಬ್ರೌನ್, ಬಟ್ ಇಟ್ಸ್ ಓಕೆ, ಇಟ್ಸ್ ಗೋನ್ ಬಿ ಹೆಲ್ದಿ. ತುಪ್ಪ, ಘೀ, ಇಲೈಚಿ, ಏಲಕ್ಕಿ. ಐ ಆಮ್ ಗೋಯಿಂಗ್ ಟು ಪೌಡರ್ ದಿಸ್. And the star of my kaju katli, my recipe, is rose petals. ನಾನು ಇದನ್ನು ಫ್ಲೇವರಲ್ಲೂ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಡೆಕೋರೇಷನ್ ಆ್ಯಸ್ ವೆಲ್. ಇದೇ ನನ್ನ ಟ್ವಿಸ್ಟು, ನಾನು ಹೇಳಿರೋ ಟ್ವಿಸ್ಟು ಇದೇನೆ. ಲೆಟ್ಸ್ ಬಿಗಿನ್. ಲೈಕ್ ಐ ಸೆಡ್, ಇಟ್ಸ್ ವೆರಿ ಈಸಿ ಟು ಮೇಕ್. ತುಂಬ ಕ್ವಿಕ್ಕಾಗಿ, ತುಂಬ ಈಸಿಯಾಗಿ ಮಾಡಬಹುದು. ಕಾಜುನ ಐ ಆಮ್ ಗೋಯಿಂಗ್ ಟು ಫಸ್ಟ್ ಗ್ರೈಂಡ್ ಇಟ್, ಮೇಕ್ ಇಟ್ ಟು ಅ ಪೌಡರ್. Check this out. It's perfect. It's come out so well, yeah. Actually, make sure that ನೀವು ತೊಗೊಂಡಿರುವಂಥ ಒಂದು ಮಿಕ್ಸರ್ ಆಗಿರಲಿ ಅಥವಾ ನೀವು ಕಾಜು ಇಟ್ಕೊಂಡಿರುವಂಥ ಒಂದು ಕಂಟೈನರ್ ಆಗಿರಲಿ, ದೇ ಶುಡ್ ಬಿ ನೋ ಮಾಯ್ಸ್ಟ್. ಅಂದರೆ ಒಂದು ಸ್ವಲ್ಪನೂ ನೀರು, ದಟ್ ಮಾಯ್ಸ್ಟ್ ಶುಡ್ ನಾಟ್ ಬಿ ದೇರ್. ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಡ್ರೈ. ಓನ್ಲಿ ದೆನ್ ದ ಪೌಡರ್ ವಿಲ್ ಕಮ್ ಔಟ್ ಸೋ ವೆಲ್. ಮೊದಲನೇ ಸಲ ಟ್ರೈ ಮಾಡ್ತಿದ್ದೀನಲ್ವಾ, ಹೇಗೆ ಬರುತ್ತೆ ಅಂತ ಐ ಆಮ್ ಆಲ್ಸೋ ವಂಡ್ರಿಂಗ್. ನೆಕ್ಸ್ಟ್ ಐ ನೀಡ್ ಇಲೈಚಿ ಪೌಡರ್. ದ ಸ್ಮೆಲ್ ಆಫ್ ಇಲೈಚಿ, ಅಮೇಝಿಂಗ್. ನೆಕ್ಸ್ಟು ಐ ನೀಡ್ ವಾಟರ್. ಆ್ಯಕ್ಚುಲಿ ನನಗೆ ಪ್ರೊಪೋರ್ಷನ್ಸ್ ಗೊತ್ತಿಲ್ಲ. ಐ ಯೂಶಲಿ ಕುಕ್ ವಿತ್ ಮೈ ಇನ್ಸ್ಟಿಂಕ್ಟ್ಸ್. ಅಂದರೆ ಎಷ್ಟು ಉಪ್ಪು, ಎಷ್ಟು ಖಾರ, ಎಷ್ಟು ಸ್ವೀಟು, ಎಷ್ಟು ನೀರು, ಇಟ್ ಡಿಪೆಂಡ್ಸ್ ಆನ್ ಹೌ ಐ ಫೀಲ್ ಇನ್ ದ್ಯಾಟ್ ಮೂಮೆಂಟ್. ಸೊ ಫಾರ್ ಮೀ ಕುಕಿಂಗ್ ಈಸ್ ಅ ವೆರಿ ಇನ್ಸ್ಟಿಂಕ್ಟಿವ್ ಥಿಂಗ್. ನಾನು ರೆಸಿಪೀಸ್ ಫಾಲೋ ಮಾಡಲ್ಲ. ನನಗೇನು ಅನಿಸುತ್ತೆ, ಆ ಫೀಲಿಂಗ್ ಬರುತ್ತೆ, ಅದರಲ್ಲೇ ನಾನು ಕುಕ್ ಮಾಡ್ತೀನಿ. ಸೊ ಐ ಆಮ್ ಟೇಕಿಂಗ್ 1 cup ಆಫ್ ವಾಟರ್ ಆ್ಯಂಡ್ ಲೆಟ್ಸ್ ಹೀಟ್ ಇಟ್ ಅಪ್. ಸೊ ದಿಸ್ ಇಸ್ ಎಡಿಬಲ್ ರೋಸ್ ಪೆಟಲ್ಸ್. ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದರಿಂದ ನೀವು ಟೀ ಕೂಡ ಮಾಡ್ಬೋದು, ಕಾಫಿ ಕೂಡ ಮಾಡ್ಬೋದು. ಐ ಆಮ್ ಗೋಣ ಮೇಕ್ ರೋಸ್ ಕ್ಯಾಪಚಿನೋ ಫಾರ್ ಯು ವೆರಿ ಸೂನ್. ನೀರು ಬಾಯ್ಲ್ ಆಗ್ತಾ ಇದೆ. ಲೆಟ್ ಮೀ ಆ್ಯಡ್ ಸಮ್ ರೋಸ್ ಪೆಟಲ್ಸ್. ಸೊ ನೀರಲ್ಲಿ ಐ ಹ್ಯಾವ್ ಸೋಕ್ಡ್ ಸಮ್ ರೋಸ್ ಪೆಟಲ್ಸ್ ಫಾರ್ ಫ್ಲೇವರ್. ನನ್ನ ಕಾಜು ಕತ್ಲಿಯಲ್ಲಿ ಆ ಫ್ಲೇವರ್, ರೋಸ್ ಫ್ಲೇವರ್ ಬರಲಿ ಅಂತ ನ್ಯಾಚುರಲ್ ಆಗಿ. So I have rose infused water. Next to ಇದರಲ್ಲಿ ಐ ಆಮ್ ಗೋಯಿಂಗ್ ಟು ಆ್ಯಡ್ ರೋಸ್ ವಾಟರ್.
Let's add jaggery powder to this. So I've added 5 to 6 spoons of jaggery powder. So this has to boil and become like sugar syrup. Basically we're trying to make sugar syrup only. Let me add some elaichi powder for some more flavor. So jaggery powder dissolve agbeku, a healthy sugar syrup. That's what I'm trying to do. There is some rose water left, which is basically rose tea. Let me enjoy some rose tea. Nice. Channagi boil ಆಗ್ತಿದೆ and I've got that little bit of sticky feeling. So I'm going to add cashew powder. Okay, now I'm going to add tuppa. So this has to cook for 7 to 8 minutes and then we'll make the Kaju Katli. Now I have to let it cool down. Tumba bisi ide, so I won't be able to touch it. Ondu 10-15 minutes ಆದ್ಮೇಲೆ we'll come back to it. Okay? It's actually a little hot still. Tannagagide, but it's slightly hot. I think I can start making it. So as you can see, ಒಂದು ಹಲ್ವಾ ಟೆಕ್ಸ್ಚರ್ ಬಂದಿದೆ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. It's come out so well. I mean, ಅಷ್ಟು ಸ್ವೀಟು ಇಲ್ಲ, ಪರ್ಫೆಕ್ಟ್ ಸ್ವೀಟ್ ಆಗಿದೆ. ಇದು ಆಕ್ಚುಲಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ಸೊ ಕಾಜು ಕತ್ಲಿ, ಕತ್ಲಿ ಅಂದರೆ ಥಿನ್ ಸ್ಲೈಸ್ ಆಫ್ ಕಾಜು, ದಟ್ಸ್ ವೈ ಕಾಜು ಕತ್ಲಿ. ಬಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಕಾಜು ಲಡ್ಡು ಟುಡೇ ವಿತ್ ರೋಸ್ ಪೆಟಲ್ಸ್. ತಣ್ಣಗಾಗಿದೆ ಒಂದು ಸ್ವಲ್ಪ. ಐ ವಿಲ್ ಮೇಕ್ ಇಟ್ ಇನ್ ಟು ಉಂಡೆ. ನಾಟ್ ಬ್ಯಾಡ್, ಇಟ್ಸ್ ನಾಟ್ ಸ್ಟಿಕ್ಕಿಂಗ್. ಸಿ, ಇಟ್ಸ್ ನಾಟ್ sticking to my hand. I'll take some rose petals. Tuppa tumba jasti agide. Look at my hands. I put 2 spoons of tuppa. I should have only put 1 spoon. Yakendre kaju kuda cook ಆಗ್ತಾ it leaves oil. So yeah, ಸ್ವಲ್ಪ ಕಮ್ಮಿ ತುಪ್ಪ ಹಾಕಬೇಕಾಗಿತ್ತು. But the taste is amazing. Taste ಮಾತೇ ಇಲ್ಲ. Let's dip it in. We need some more. And that's it. I have covered it in rose petals. Kaju Katli with MG's twist is ready. I love it. Look at that. Ta-da! So my Deepavali sweets is ready. Kaju Katli with MG's twist. ಇದನ್ನ ನಾನು ಕಾಜು ರೋಸ್ ಲಡ್ಡು ತರ ಮಾಡಿದ್ದೀನಿ. Actually this is a combination of 2 of my favorite sweets. One is Kaju Katli and other is rose laddu. So ಎರಡು ನನಗೆ ದೀಪಾವಳಿಗೆ ತುಂಬಾನೇ ಇಷ್ಟ. And I thought why not mix Kaju Katli with a little bit of
ಡ್ರೈಡ್ ರೋಸ್ ಫ್ಲವರ್ಸ್. ಇದರಲ್ಲಿ ಐ ವುಡ್ ಚೇಂಜ್ 2 ಥಿಂಗ್ಸ್. ಒನ್ ಇಸ್ ತುಪ್ಪ ಒಂದು ಸ್ವಲ್ಪ ಕಮ್ಮಿ ಹಾಕಬೇಕಾಗಿತ್ತು, 1 ಸ್ಪೂನ್ ಇನ್ಸ್ಟೆಡ್ ಆಫ್ 2 ಸ್ಪೂನ್ಸ್. ಆ್ಯಂಡ್ ಅನದರ್ ಥಿಂಗ್ ಇಸ್ ಇದು ಕನ್ಸಿಸ್ಟೆನ್ಸಿ ಏನಿತ್ತು ಅದು ಇನ್ನೂ ಸ್ವಲ್ಪ ಥಿಕ್ ಆಗಬೇಕಾಗಿತ್ತು. ಇದರಲ್ಲಿ ಐ ಥಿಂಕ್ ಮೇ ಬಿ ಐ ಶುಡ್ ಹ್ಯಾವ್ ಆ್ಯಡೆಡ್ ಲೆಸ್ ವಾಟರ್. ಎನಿವೇಸ್, ನಾಟ್ ಬ್ಯಾಡ್ ಅಟ್ ಆಲ್ ಫಾರ್ ಮೈ ಫಸ್ಟ್ ಅಟೆಂಪ್ಟ್. ಏನೋ ಒಂದು ಮೈಂಡಲ್ಲಿ ಒಂದು ಐಡಿಯಾ ಬಂತು ಮಾಡೋಣ ಅಂದ್ಬಿಟ್ಟು, ಆ್ಯಂಡ್ ಐ ಹ್ಯಾವ್ ಮೇಡ್ ಇಟ್. ಸೊ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ನೋಡಿ, so happy. It's lovely. When I was making these laddus, I tasted some of it and tumba chanagide. Very healthy, homemade. ಆ ಕಾಜು ಕತ್ಲಿ, ರೋಸ್ ವಾಟರ್, ರೋಸ್ ಪೆಟಲ್ಸ್ ಕಾಂಬಿನೇಷನ್ ಏನಿದೆ, ಒಂದು ಸ್ವಲ್ಪ ಇಲೈಚಿ ಕೂಡ ಇದೆ. ಇಟ್ ಇಸ್ ಮೇಡ್ ವಿತ್ ಜಾಗ್ರಿ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಇಟ್ಸ್ ಅ ವೆರಿ 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 ಹೆಲ್ದಿ ಡಿಸರ್ಟ್. ಲೆಟ್ ಮೀ ಟೇಸ್ಟ್ ಇಟ್ ಫಾರ್ ಯು ಆಲ್ ನೌ. I'm happy. I enjoyed it. And of course, another way to make it at home is katli tara, kaju katli. You can, when it becomes gatti alwa, you can slice it and then add rose petals on top of it. Tumba sweets gala mele silver leaf add ಮಾಡ್ತಾರೆ. I actually thought of adding silver leaf. Then I thought no, I wanted to keep it natural. All in all, I liked it. It's homemade, it's healthy, it's tasty. So my Deepavali is set. Wow, I can hear the firecrackers. ನಾನು ಪಟಾಕಿ ಫೈರ್ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡಿ ತುಂಬ ವರ್ಷಗಳಾಗಿದೆ. ಬಿಕಾಸ್ ಐ ಡೋಂಟ್ ವಾಂಟ್ ಆ್ಯಡ್ ಟು ದ ಪೊಲ್ಯೂಷನ್. ಅಫ್ಕೋರ್ಸ್ ಅದು ಸುರ್ಸುರ್ ಬತ್ತಿ ಇರುತ್ತಲ್ವಾ, ದ್ಯಾಟ್ ಐ ಲೈಕ್. ಸಂಬಡಿ ಇನ್ ದ ಫ್ಯಾಮಿಲಿ ಫೋರ್ಸಸ್ ಮೀ, ಐ ಡೂ ದಟ್ ಒನ್ ಥಿಂಗ್ ಐ ಯೂಸ್ ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಅದರ್ವೈಸ್ ಮನೇಲಿ ದೀಪ ಹಚ್ಚೋದು, ಒಳ್ಳೆ ಅಡುಗೆ ಮಾಡೋದು, ಊಟ ಮಾಡೋದು, ಒಳ್ಳೆ ಬಟ್ಟೆ, ಹ್ಯಾವಿಂಗ್ ಗುಡ್ ವೈಬ್ಸ್ ಆ್ಯಂಡ್ ಎಂಜಾಯಿಂಗ್ ದ ಫೆಸ್ಟಿವಲ್ ಆಫ್ ಲೈಟ್ಸ್ ಇಸ್ ವಾಟ್ ಮ್ಯಾಟರ್ಸ್. ನಮ್ಮ ಒಳಗಡೆ ಇರೋ ಲೈಟನ್ನು ಶೈನ್ ಮಾಡಬೇಕು ನಾವು. ಸೊ ದ್ಯಾಟ್ಸ್ ವಾಟ್ ಇಸ್ ದೀಪಾವಳಿ ಆಲ್ ಅಬೌಟ್ ಫಾರ್ ಮೀ. ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಲೈಫ್ನ ಎಂಜಾಯ್ ಮಾಡಿ, ಆ್ಯಂಡ್ ಆಫ್ ಕೋರ್ಸ್ ಟೇಕ್ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.